ವಿಪಕ್ಷ ಬಿಜೆಪಿ ಏನು ಯೋಚನೆ ಮಾಡ್ತಾ ಇದೆ ಇದರ ಬಗ್ಗೆ? ಬಸನಗೌಡ ಪಾಟೀಲ್ ಯತ್ನಾಳರ ಹೇಳಿಕೆಯನ್ನು ಗಮನಿಸಬೇಕು. ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡದಿದ್ರೆ 50-60 ಶಾಸಕರನ್ನ ಕರ್ಕೊಂಡು ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ, ಇಬ್ಬರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗತ್ತೆ. ಬಸನಗೌಡ ಪಾಟೀಲ್ ಯತ್ನಾಳರ ಹೇಳಿಕೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತಾಡಿದರು. ಸಿದ್ದರಾಮಯ್ಯ ಮುಂದೆನೆ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕೆಲಸ ಒಬ್ಬರದು ಲಾಭ ಒಬ್ಬರದು. ಅಂದ್ರೆ ಯಾರ್ದು? ನಾನ್ ಕೆಲಸ ಮಾಡದೆ ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದ್ರು, ಇಷ್ಟೇ ಅರ್ಥ. ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಯಾರ್ಯಾರಿಗೆ ಖುಷಿ ಪಡ್ಬೋದೋ ಇವತ್ತು ಬಹಳ ಖುಷಿ ಪಡಿ, ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅವರು ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಮಾತಿಗೆ ಕೊಟ್ಟಂತೆ ಈಗ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಮುಂದೆ ಬರಬೇಕು ಅಂತ ಅಷ್ಟೇ. ಅವರೇ ಅನೌನ್ಸ್ ಮಾಡ್ತಾರೆ, ಡೇಟ್ ಅನೌನ್ಸ್ ಮಾಡೋದು ಡಿ.ಕೆ. ಅವರೇ. ಅವರು ಚಾಣಾಕ್ಷ ರಾಜಕಾರಣಿ ರೀ. ನಾವು ಚುನಾವಣೆಗೆ ತಯಾರಿದ್ದೀರಿ, ಎನಿ ಟೈಮ್ ಎನಿ ಮೂವ್ಮೆಂಟ್. ನಮ್ದು ಕಮಲದ ನೇತೃತ್ವ, ಬಿಜೆಪಿ ನೇತೃತ್ವ. ಯಾರು ನಾಯಕರು ಇರ್ತಾರೋ ಅವರು. ನಮ್ಮ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನಾಯಕತ್ವ, ನಡ್ಡಾ ಅವ್ರ ನಾಯಕತ್ವ. ಚುನಾವಣೆ ಬಂದಾಗ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವ್ರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ, ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರು ಕರ್ಕೊಂಡು ಬರ್ತಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜಯೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.